ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಪುದೀನ ರೈಸ್. ಒಂದು ಮಿಕ್ಸಿ ಜಾರಿಗೆ ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದು ಹಾಕೊಳತ್ತೀನಿ. ಸ್ವಲ್ಪ ಹಸಿ ಶುಂಠಿ, ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ಪುದೀನ ಸೊಪ್ಪು. ಇವೆಲ್ಲ ನೀಟಾಗಿ ತೊಳ್ಕೊಂಡು ಇದನ್ನು ರುಬ್ಕೋಬೇಕು ನೋಡ್ರಿ. ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಎಣ್ಣೆ ಕಾದೈತೆ ನೋಡ್ರಿ. ಉದ್ದಿನಬೇಳೆ ಹಾಕೊಳತ್ತೀನಿ. ಒಂದೆರಡು ಕಾಳು ಮೆಂತ್ಯ ಹಾಕೊಳತ್ತೀನಿ ನೋಡ್ರಿ. ಆಮೇಲೆ ಎಲ್ಲ ಮಸಾಲೆ ಹಾಕೊಳತ್ತೀನಿ ನೋಡ್ರಿ. ಪಲಾವ್ ಎಲೆ, ಕಾಳು ಮೆಣಸು, ಚಕ್ರ ಮೊಗ್ಗು, ಸೋಂಪು ಕಾಳು ಹಾಕೊಂಡದಕ್ಕೆ ಕರಿಬೇವು, ಕಸೂರಿ ಮೇಥಿ, ಆಲೂಗಡ್ಡೆ, ಆಮೇಲೆ ಉದ್ದಗೆ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದನ್ನ ಈರುಳ್ಳಿ ಮತ್ತು ಬೀನ್ಸ್ ಹಾಕೋಬೇಕು ನೋಡಿ. ಇವೆಲ್ಲ ಎಣ್ಣೆಗೆ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದು ರುಬ್ಬಿಟ್ಕೊಂಡಿರ್ತೇವಲ್ಲ ಮಸಾಲ, ಇದನ್ನು ಹಾಕ್ಬೇಕು ನೋಡ್ರಿ. ಪೇಸ್ಟ್ ಇದು ಹಾಕಿ ಚೆಂದಾಗ ಕೈ ಆಡ್ಬೇಕು. ಅದನ್ನು ಒಂದು ಚಿಟಕಿನ ಅರಿಶಿನ ಪುಡಿ ಸೇರ್ಸಾತೇನೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮನೆಯಲ್ಲೇ ಮಾಡಿದ್ದು ಮಸಾಲ ಸೇರ್ಸಾತೇನೆ ನೋಡ್ರಿ. ಇವಾಗ ಅಕ್ಕಿ ಹಾಕ್ಕೋಬೇಕು ನೋಡ್ರಿ, ತೊಳ್ಕೊಂಡಿದ್ದು. ನಾನು 1 ಕಪ್ ಅಕ್ಕಿ ತೊಗೊಂಡೀನಿ. ಈಗ ಚಂದಾಗ ಒಂದು ಮಿಕ್ಸ್ ಕೊಡ್ಬೇಕು ನೋಡ್ರಿ. ಅಂದ್ರೆ ಹಿಂಗೆ ಕಲರ್ಫುಲ್ ಆಗ್ತೈತಿ. 1 ಕಪ್ ಅಕ್ಕಿಗೆ 3 ಕಪ್ ನೀರು ತೊಗೊಂಡೇನಿ ನೋಡ್ರಿ ನಾನು. ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಇರ್ತಾವಲ್ಲ, ಹಾಗಾಗಿ. ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಕುಕ್ಕರ್ ಬಾಯಿ ಮುಚ್ಚಿಬಿಡ್ಬೇಕು ನೋಡ್ರಿ. ಗಪ್ನ ಸಿಟಿ ಹೊಡಿ ನೀನಂತ 3 ವಿಷಲ್ ಮಾಡಿಸ್ಕೊಂಡು ಆಫ್ ಮಾಡ್ಕೋಬೇಕ್ರಿ. ಬಿಸಿ ಬಿಸಿ ಪುದೀನ ರೈಸ್ ರೆಡಿ ಆಯ್ತು ನೋಡ್ರಿ. ನೀವು ಮಾಡ್ಕೊಂಡು ತಿಂದು ಹೆಂಗಾಗೈತಿ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.